ಅಲ್ಲ ಅವ್ರ ಹತ್ರ ಏನು ಇಲ್ಲವಲ್ಲ, ಕೊಡದೇ ಇರೋಕ್ಕಾಗದೇ ಇರೋ ರೀಸನ್ಗೋಸ್ಕರ ಈಗ ಪರಿಷ್ಕರಣೆ ಮಾಡ್ತೀನಿ, ಫಿಲ್ಟರ್ ಮಾಡ್ತೀನಿ. ಬಡವ್ರನ್ನ ಇನ್ನೂ ಬಡವ್ರನ್ನಾಗೆ ಮಾಡ್ತಾ ಇದ್ರು ಹೊರತು ಶ್ರೀಮಂತರಂತೂ ಆಗ್ತಾ ಇಲ್ಲ ಇದರಿಂದ. ಯಾಕೆ ಅಂತಂದರೆ ಗ್ಯಾರಂಟಿದು ಯಾರಿಗೂ ಏನೂ ಉಪಯೋಗ ಆಗ್ತಾಯಿಲ್ಲ. ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಗ್ಯಾರಂಟಿ ಅಂತ. ಗ್ಯಾರಂಟಿನೇ ಬೇಡ. ಯಾಕೆ ಸರ್ಕಾರದವರು ಆಗಲಿ ಆರ್ಥಿಕವಾಗಿ ಸಬಲಾಗಿರೋರು ಯಾರಿಗೂ ಬೇಡ. ಯಾಕೆ ಬೇಕು ಗ್ಯಾರಂಟಿ? ಗ್ಯಾರಂಟಿಗಳಿದ್ದರೆ ಇನ್ನೂ ಜನರು ಸೋಂಬೇರರಾಗ್ತಾರೆ ವಿನಃ ಏನು ಉಪಯೋಗ ಥರ ಏನಾಗ್ತಿದೆ ಇವಾಗ. ಏನು ಗ್ಯಾರಂಟಿ ಅಂತಂದರೆ ಏನು ಅರ್ಥವಾಗಿ ಕೊಡ್ತಾ ಇದ್ದಾರೆ ಇವರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಗ್ಯಾರಂಟಿ ಅನ್ನೋದು ಇದೆಯಲ್ಲ, ಅದೇ ಫಸ್ಟು ಅದನ್ನು ತೆಗೆದು ಹಾಕಿದ್ರೇ ನಮ್ಮ ಕರ್ನಾಟಕ ಕರೆಕ್ಟಾಗಿ ಉಳಿಬೇಕಾದ್ರೆ. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಆ 5 ಗ್ಯಾರಂಟಿಗಳನ್ನು ಈಗ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ನೌಕರಸ್ಥರು, ಆರ್ಥಿಕವಾಗಿ ಸದೃಢವಾಗಿರುವಂಥವ್ರು, ಇವರೆಲ್ಲರೂ ಕೂಡ ತಾವಾಗಿಯೇ ಈ ಗ್ಯಾರಂಟಿಗಳನ್ನ ತಿರಸ್ಕಾರ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಬಗ್ಗೆ ಜನರ ಅಭಿಪ್ರಾಯ ಏನು ಕೇಳೋಣ ಬನ್ನಿ. ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಹೌದು, ಒಟ್ಟಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಗ್ಯಾರಂಟಿ ಕೊಟ್ಟು ಜನಗಳನ್ನು ದಿವಾಳಿ ಮಾಡಿದ್ದಾರೆ. ಇಲ್ಲಿ 2,000 ಕೊಟ್ಟು ಅಲ್ಲಿ 10,000 ವಸೂಲಿ ಮಾಡ್ಕೋತಾವ್ರೆ. ಜೊತೆಗೆ ಈ ಗ್ಯಾರಂಟಿ ಅವಶ್ಯಕತೆ ಇರಲಿಲ್ಲ. ಇದರಿಂದ ಜನರಿಗಿನ್ನ ಸೋಂಬೇರಿಗಳಾಗಿದ್ದಾರೆ. ಜೊತೆಗೆ ಏನಾಗಿದೆ ಅಂದರೆ ಅವಾಗ ವೋಟ್ ಬ್ಯಾಂಕ್ ಬೇಕಾಗಿತ್ತು, ಕೊಟ್ಟರು, ಏನೋ ಸಾಲ ಸೂಲ ಮಾಡಿದರು. ಇವಾಗ ನೋಡಿದ್ರೆ ಅವ್ರು ಕೊಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಫಿಲ್ಟ್ರ್ ಮಾಡೋದು, ಅದರಲ್ಲಿ ಎಂಪ್ಲಾಯ್ ಯಾರು, ಅನ್ಎಂಪ್ಲಾಯ್ ಯಾರು, ಈ ಥರ ಫಿಲ್ಟ್ರ್ ಮಾಡಿ ನೋಡಿ ಕೊಡಬೇಕು. ಇದಕ್ಕೆ ಯಾಕೆ ಕೊಡೋಕ್ಕೆ ಹೋಗ್ಬೇಕಾಗಿತ್ತು? ಯಾರೂ ಕೇಳಲಿಲ್ವಲ್ಲ. ಒಂದು ಏನಂದ್ರೆ ಕೊಡಲೇಬೇಕಂದ್ರೆ ಬಡ ಮಕ್ಕಳಿಗೆ ಎಜುಕೇಷನ್ ಕೊಡಲಿ, ಹಾಸ್ಪಿಟಲ್ ವ್ಯವಸ್ಥೆ ಕೊಡಲಿ, ಈ ಥರದ್ದು ಏನಾರು ಕೊಟ್ಟು ಜನಕ್ಕೆ ನೋಡ್ಕೋಬೇಕಾಯ್ತು. ಅದು ಬಿಟ್ಟು ವೋಟ್ ಬ್ಯಾಂಕಿಗೋಸ್ಕರ, ಅಧಿಕಾರಕ್ಕೋಸ್ಕರ ಈ ಥರ ಎಲ್ಲ ಮಾಡಿಬಿಟ್ಟು ಈಗ ಜನರು ದಿಕ್ತಪ್ಪ ಕೆಲಸ ಮಾಡ್ತಾಯಿದ್ದಾರೆ. ಇವ್ರ ಹತ್ರ ಗೌರ್ಮೆಂಟ್ ನಡ್ಸೋಕ್ಕಾಗಲ್ಲ. ರಾಜ್ಯ ದಾಳಿ ಎಲ್ಲ ನಾಶ ಆಗಿದೆ. ಗೌರ್ಮೆಂಟ್ ನಡ್ಸೋಕ್ಕಾಗಲ್ಲ. ಅವರವರೇ ಕಚ್ಚಾಡ್ತಾರೆ. ನನಗೆ ಅಧಿಕಾರ ಕಚ್ಚಾಡ್ತಾರೆ. ಒಂದು ಹೊಂಡ ರಿಪೇರಿ ಮಾಡ್ತಾಯಿಲ್ಲ. ರೋಡ್ಗಳು ಆಕ್ಸಿಡೆಂಟ್ ಆಗಿ ಸಾಯ್ತಾವ್ರೆ. ಯಾವುದೇ ರೀತಿ ಒಂದು ವರ್ಕ್ ಆಗ್ತಾಯಿಲ್ಲ. ಈ ಗೌರ್ಮೆಂಟ್ ಹೋಗೋದೇ ಬೆಟರ್ ಅಂತ ನನಗೆ ಅನಿಸುತ್ತೆ. ಈಗ ಆರ್ಥಿಕವಾಗಿ ಸದೃಢವಾಗಿರೋರು ಮತ್ತೆ ಖಾಸಗಿ ಜಾಬಲ್ಲಿ ಇರೋರು ಮತ್ತೆ ಸರ್ಕಾರಿ ನೌಕರಸ್ಥರದೆಲ್ಲ ಅವರಿಗೆಲ್ಲ ಪರಿಷ್ಕರಣೆ ಮಾಡಬೇಕು ಅಂದ್ರೆ ಇದನ್ನ ಗ್ಯಾರಂಟಿನ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಆದೇಶ ಹೊರಡಿಸಿ. ಅಲ್ಲ ಅವ್ರ ಹತ್ರ ಏನು ಇಲ್ಲವಲ್ಲ, ಕೊಡದೇ ಇರೋಕ್ಕಾಗದೇ ಇರೋ ರೀಸನ್ಗೋಸ್ಕರ ಈಗ ಪರಿಷ್ಕರಣೆ ಮಾಡ್ತೀನಿ, ಫಿಲ್ಟರ್ ಮಾಡ್ತೀನಿ. ಯಾರು ಆರ್ಥಿಕವಾಗಿ ಸದೃಢವಾಗಿದ್ದಾರೆ, ಯಾರು ಆರ್ಥಿಕವಾಗಿ ಸದೃಢವಾಗಿಲ್ಲ, ಅದನ್ನ ಆವಾಗಲೇ ಯೋಚನೆ ಮಾಡಬೇಕಾಗಿತ್ತಲ್ಲ ಕೊಡುವಾಗಲೇ. ಈಗ ಯಾಕೆ ಯೋಚನೆ ಮಾಡ್ತಿರೋ ಹತ್ರ ಏನೂ ಕೊಡೋಕ್ಕಾಗದಿರೋದಕ್ಕೆ ಗೌರ್ಮೆಂಟ್ ದಿವಾಳಿ ಆಗಿದೆ. ಯಾವುದೇ ಒಂದು ಇನಾಗ್ರೇಷನ್ ಆಗ್ತಾ ಇದೆಯಾ ನೋಡಿ, ಎಲ್ಲೂ ಯಾವುದೋ ಒಂದು ಗುದ್ದಿ ಪೂಜೆ ನಡೀತಾ ಇಲ್ಲ. ಇವ್ರ ಹತ್ರ ಗೌರ್ಮೆಂಟ್ ನಡ್ಸೋಕ್ಕಾಗ್ತಾ ಇಲ್ಲ. ಆಗ್ತಾ ಇರೋದಕ್ಕೆ ಈ ಥರ ಫಿಲ್ಟರ್ ಮಾಡೋದು. ರೇಷನ್ ಕಾರ್ಡ್ ಎಷ್ಟೋ ಜನ, ನಂದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಬಡವ್ರನ್ನ ಇನ್ನೂ ಬಡವ್ರನ್ನಾಗೆ ಮಾಡ್ತಾ ಇದ್ರು ಹೊರತು ಶ್ರೀಮಂತರಂತೂ ಆಗ್ತಾ ಇಲ್ಲ ಇದರಿಂದ. ಯಾಕೆ ಅಂತಂದರೆ ಬಡವ ಹೆಂಗೋ ಒಂದು ಕೂಲಿಗೆ ಹಾಲಿ ಮಾಡ್ಕೊಂಡು ನೆಮ್ಮದಿಯಿಂದ ಇರ್ತಾಯಿದ್ದೆ. ಇವನು 2,000 ಆಸೆ ತೋರಿಸ್ಬಿಟ್ಟು ಅದು ತಗೊಂಡು 4,000 ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಹೌದಲ್ಲ? ಅದೊಂದು ಪ್ರಾಬ್ಲಮ್ ಆಗ್ತದೆ. ಎರಡನೇದಾಗಿ ಇವ್ರಿಗೇನು ಅದೇ ನಾನು ಹೇಳಿದ್ನಲ್ಲ, ಮಕ್ಕಳಿಗೆ ಒಂದು ಎಜುಕೇಷನ್, ಹಾಸ್ಪಿಟ್ಲೇಜ್ ಕೊಟ್ಟರೆ ಒಂದು ಸಂಸಾರ, ಒಂದು ಕುಟುಂಬದಲ್ಲಿ ಒಬ್ಬನ ಡಾಕ್ಟ್ರು, ಇಂಜಿನಿಯರು ಏನೋ ಒಂದು ಒಳ್ಳೆ ಜಾಬ್ ಹಿಡಿದ್ರೆ ಅವ್ರ ಸಂಸಾರ ಉದ್ಧಾರ ಆಗ್ತದೆ. ಆ ನಿಟ್ಟಿನಲ್ಲಿ ಯಾಕೆ ಯೋಚನೆ ಮಾಡ್ತಾಯಿಲ್ಲ ಇವರು? ಈ ಥರ ಕೆಟ್ಟದನ್ನೇ ಯಾಕೆ ಯೋಚನೆ ಮಾಡ್ತಾರೆ ಇವರು? ಯಾಕಂದರೆ ಸ್ಕೂಲು ಕಾಲೇಜ್ಗಳೆಲ್ಲ ಇರೋದು ಇವರವೇ ಅಲ್ವಾ? ಅಲ್ಲಿ ಫ್ರೀ ಕೊಟ್ಟರೆ ಇವರಿಗೆ ಲಾಸ್ ಆಗುತ್ತಲ್ಲ. ಸ್ಕೂಲು ಕಾಲೇಜು ಏನೇನು ಈ ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ ಇರೋ ಇವೆಲ್ಲ ಇವರವೇ ಇರೋದ್ರಿಂದ ಅದನ್ನ ಫ್ರೀ ಕೊಡೋಕ್ಕಾಗ್ತಾಯಿಲ್ಲ. ಬೇಡ ಬಿಟ್ಟು 2,000 ಕೊಡೋದು, ಅಲ್ಲಿ ಡ್ರಿಂಕ್ಸ್ ಜಾಸ್ತಿ ಮಾಡೋದು, ಸಿಗರೇಟ್ ರೇಟ್ ಜಾಸ್ತಿ ಮಾಡೋದು, ಅಲ್ಲೋಗಿ ಈ 2,000ಕ್ಕೆ 10,000 ವಸೂಲಿ ಮಾಡ್ಕೋತಾರೆ. ಅದೇ ಅವ್ರ ಉಪಯೋಗ, ಬೇರೆ ಏನು ಉಪಯೋಗ ಆಗ್ತದೆ? ಖಂಡಿತ ಬೇಡ ಅಂತ ನಾನು ಹೇಳ್ತೀನಿ. ಗ್ಯಾರಂಟಿ 2,000 ರೂಪಾಯಿ ಗ್ಯಾರಂಟಿ 2,000 ರೂಪಾಯಿ ಕೊಡ್ತಾರೆ. ಯಾರಿಗೆ ಸಿಗ್ತದೆ ಅನ್ನೋ ಗೊತ್ತಿಲ್ಲ. ಬಸ್ಸು ಫ್ರೀ ಹೋಗ್ತಾ ಇದ್ದಾರೆ. ಅದರಿಂದ ಎಷ್ಟು ಕಷ್ಟ ಆಗ್ತದೆ ಅಂತ ಹೋಗಿರೋರ್ಗೆ ಗೊತ್ತು, ಮನೇಲಿರೋರ್ಗೆ ಗೊತ್ತು. ಈ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಬೇಡ. ಸರ್ಕಾರ ಖಜಾನೆನೇ ಖಾಲಿ ಮಾಡ್ತಾ ಇದೆ ಅಷ್ಟೇ ಹೊರತು ಗ್ಯಾರಂಟಿದು ಯಾರಿಗೂ ಏನೂ ಉಪಯೋಗ ಆಗ್ತಾಯಿಲ್ಲ. ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಗ್ಯಾರಂಟಿ ಅಂತ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಮುಂದುವರಿಯೋದು ಬೇಡ. ನನ್ನ ಅನಿಸಿಕೆ ಖಂಡಿತ ಬೇಡ. ಇದನ್ನು ದಯವಿಟ್ಟು ತೆಗೆಸ್ಬೇಕು. ಇದು ಬಡವರಿಗೆ ಯೂಸ್ ಆಗ್ತಿದೆಯಾ? ಬಡವರಿಗೆ ಪಾಪ ಅವ್ರಿಗೆ ಏನು ಗೊತ್ತಾಗುತ್ತೆ? ಏನೋ 2,000 ರೂಪಾಯಿ ಕೊಡ್ತಿದ್ದಾರೆ, ಅದು ಖುಷಿ ಅಷ್ಟೇ. ಆ ಗಂಡನ ಆ ಹೆಂಗಸಾದೊಳಗೆ ಗಂಡನ ನಮ್ಮ ಪತಿ ದೇವ್ರನ್ನ ಪತಿನ ಕೇಳಿದ್ರೆ ಏನು ಹೇಳ್ತಾರೆ ಅವರು? ಮೇಡಮ್ ಅವ್ರಿಗೆ 2,000 ರೂಪಾಯಿ ಬರೋದಷ್ಟೇ ನನಗೆ ಹೆಂಡತಿಗೆ ಗೊತ್ತಾಗ್ತಾ ಇರೋದು. ನಂದು ಅದು 8,000 ರೂಪಾಯಿ ಕೈಯಿಂದ ಹೋಗ್ತದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳೋದು. ನಾನು ಕ್ಯಾಬ್ ಡ್ರೈವರ್ನು ಆಟೋ ಡ್ರೈವರ್ನೆಲ್ಲ ಮಾತಾಡ್ತಾ ಇರ್ತೀನಿ ಓಡಾಡ್ಬೇಕಾದ್ರೆ. ಅವ್ರು ಹೇಳೋ ರೀತಿಯೇ ಅದು. ಮೇಡಮ್ ಅವ್ರು 2,000 ರೂಪಾಯಿ ಕೊಡ್ತಾರೆ, ಇಲ್ಲಿ ನಂದು 8,000 ರೂಪಾಯಿ ಹೋಗ್ತಾ ಇರ್ತದೆ ಸರ್ಕಾರಕ್ಕೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇದನ್ನೆಲ್ಲ ಅವ್ರಿಗೆ ಯಾರು ಬಿಡಿಸಿ ಹೇಳೋಕ್ಕೂ ನನ್ನ ಹೆಂಡತಿರ್ಗೆ ಆಗಲ್ಲ, ಮನೇಲಿಯವರು ಅರ್ಥನೂ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿನೇ ಬೇಡ. ಯಾಕೆ ಸರ್ಕಾರದವರು ಆಗಲಿ ಆರ್ಥಿಕವಾಗಿ ಸಬಲಾಗಿರೋರು ಯಾರಿಗೂ ಬೇಡ. ಯಾಕೆ ಬೇಕು ಗ್ಯಾರಂಟಿ? ಅದು ಬದಲು ಬೇರೆ ಏನಾದರೂ ಮಾಡಲಿ. ಈ ಸರ್ಕಾರ ಇರೋದೇ ತಪ್ಪು. ಈ ಸರ್ಕಾರ ಕೆಳಗಡೆ ಇಳಿಸಿದ್ಮೇಲೆ ಸದ್ಯ ಬೇರೆ ಎಲ್ಲ ಸರಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಗ್ಯಾರಂಟಿಗಳಿಂದ ಆರ್ಥಿಕ ಸ್ಥಿತಿಗತಿ ಹಾಳಾಗ್ತಾ ಇದೆ. ಹೌದು,
ಬೇಕಾದಷ್ಟು ಹಾಲಾಗ್ತದೆ. ಮೊದಲಿನ ಸರ್ಕಾರನೇ ಪರವಾಗಿಲ್ಲ ಅನ್ನಿಸ್ತದೆ. ಇದನ್ನು ಹೋಲಿಸ್ಕೊಂಡ್ರೆ ಖಂಡಿತ ಈ ಸರ್ಕಾರ ಬೇಡ. ಸರ್ಕಾರ ಸುಮ್ಮನೆ ಗ್ಯಾರಂಟಿ ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕಷ್ಟೇ ಗ್ಯಾರಂಟಿ ಅಂತ ಒದ್ದಾಡ್ತದೆ ಅಷ್ಟೇ. ಯಾವುದೇ ರೀತಿಯ ಸಾಮಾನ್ಯ ಜನಕ್ಕೆ ಏನೂ ಇದರಿಂದ ಉಪಯೋಗ ಆಗ್ತಿಲ್ಲ. ಒಟ್ಟಾರೆಯಾಗಿ ಸರ್ಕಾರಕ್ಕೆ ಏನು ಹೇಳೋದು ಬಯಸ್ತೀರಾ? ಸರ್ಕಾರಕ್ಕೆ ಏನು ಹೇಳೋದು ನೋಡ್ರಿ, ಸರ್ಕಾರನ ನಾವೇ ಚುನಾಯಿಸಿರ್ತೀವಿ. ಚುನಾಯಿತ ಆದಮೇಲೆ ಗೊತ್ತಾಗುತ್ತೆ ಸರ್ಕಾರ ಹೆಂಗೆ ನಡೆಸ್ತಾ ಇದ್ದಾರೆ ಏನು ಎತ್ತ ಅಂತ. ಈ ಸರ್ಕಾರ ಬೇಡ ಅಂತ ಅನ್ನಿಸ್ತದೆ ಅಷ್ಟೆ. ಗ್ಯಾರಂಟಿಗಳಿದ್ದರೆ ಇನ್ನೂ ಜನರು ಸೋಂಬೇರರಾಗ್ತಾರೆ ವಿನಃ ಏನು ಉಪಯೋಗ ಥರ ಏನಾಗ್ತಿದೆ ಇವಾಗ. ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತೀನಿ, ಇವಾಗ BMTCಯಲ್ಲಿ ಅವರು ಫ್ರೀ ಕೊಡ್ತಿದ್ದಾರೆ, ಹೆಣ್ಮಕ್ಳಿಗೆಲ್ಲನೂ ಫ್ರೀ ಕೊಡ್ತಿದ್ದಾರೆ ಎಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾವೂ ಫ್ರೀಯಾಗಿ ಹೋಗ್ತಿದ್ದೀವಿ. ಅದರಿಂದ ಯಾರಿಗೂ ಉಪಯೋಗ ಆಗಬೇಕು, ಕೆಲವ್ರಿಗೆ ಉಪಯೋಗ ಆಗ್ತಿದೆ, ಕೆಲವ್ರು ಜಸ್ಟ್ ಬೆನಿಫಿಟ್ ತೊಗೊಳ್ತಿದ್ದಾರೆ ಅಷ್ಟೇ. ಅದರಿಂದ ಸರ್ಕಾರಕ್ಕೆ ಲಾಸ್ ಆಗ್ತಿದೆ ವಿನಃ ಏನು ಉಪಯೋಗ ಆಗೋ ಥರ ಏನೂ ಆಗ್ತಿಲ್ಲ. ಅದರಿಂದ ಯಾರಿಗೆ ಕೊಡಬೇಕು ಅವ್ರಿಗೆ ಸೇರಲಿ. ಎಲ್ಲರಿಗೂ ಬೆನಿಫಿಟ್ ಕೊಡ್ತಾ ಹೋದರೆ ಎಷ್ಟು ಲಾಸ್ ಆಗ್ತಿದೆ. ಎಷ್ಟು ಬಸ್ಸುಗಳು, ನಾನು ದಿನ ಬಸ್ಸಲ್ಲಿ ಓಡಾಡ್ತಿರೋದ್ರಿಂದ ನೋಡ್ತೀನಿ, ಎಷ್ಟು ಬಸ್ಸುಗಳು ಖಾಲಿ ಓಡಾಡ್ತಿವೆ. ಇಟ್ ಈಸ್ ಆಫ್ ನೋ ಯೂಸ್ ಅಂತ ನನ್ನ ಪ್ರಕಾರ. ಈ ಗ್ಯಾರಂಟಿಗಳು ಕೊಟ್ಟು ರೋಡ್ಗಳೆಲ್ಲ ಹಳ್ಳ ಬಿದ್ದು ಎಷ್ಟೋ ಜನ ಬಿದ್ದು ಪ್ರಾಣ ಕಳ್ಕೊತಾ ಇದ್ದಾರೆ. ಅದ್ರ ಬದಲಿಗಳಿಗೆ ಗ್ಯಾರಂಟಿಗಳೆಲ್ಲ ನಿಲ್ಲಿಸಿ ರೋಡ್ಗಳೆಲ್ಲ ರಿಪೇರಿ ಮಾಡಿದ್ರೆ ವಯಸ್ಸು ಮಕ್ಕಳೆಲ್ಲ ಆಕ್ಸಿಡೆಂಟ್ಗಳಲ್ಲಿ ಹೋಗ್ತಾ ಇರೋದು ಅವರಾದರೂ ಉಳಿತಾರೆ. ಎಷ್ಟೋ ಜನ ಕಾಲುಗಳು ಕಳ್ಕೊಂಡಿರೋರು ಇದ್ದಾರೆ, ಇದಾಗಿರೋರು ಇದ್ದಾರೆ. ನಾವೇ ಆ ರೋಡಲ್ಲಿ ಓಡಾಡ್ತಾ ಬಿದ್ದು ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ದೀವಿ. ಈ ಥರ ಗ್ಯಾರಂಟಿಗಳು ಯಾರಿಗೂ ಕೊಡಲೂಬಾರ್ದು. ಈ ಗ್ಯಾರಂಟಿಗಳಿಂದ ಯಾರಿಗೇನು ಉಪಯೋಗ ಇಲ್ಲ, ಇರೋರಿಗೆ ಬರುತ್ತೆ. ಅದು ಏನು ಗ್ಯಾರಂಟಿ ಅಂತಂದರೆ ಏನು ಅರ್ಥವಾಗಿ ಕೊಡ್ತಾ ಇದ್ದಾರೆ ಇವರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು ಗ್ಯಾರಂಟಿ ಅಂದರೆ ಏನು ಸರ್ ಅಂತಂದ್ಬಿಟ್ಟು. ಗ್ಯಾರಂಟಿ ಅಂದರೆ 2,000 ರೂಪಾಯಿ ಕೊಟ್ಬಿಟ್ರೆ ಸೋಂಬೇರಿಗಳು ಮಾಡೋದು ಗ್ಯಾರಂಟಿನ ನೀವು? ಕರೆಂಟ್ ಬಿಲ್ಲು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ. ಬೇರೆಯವ್ರಿಗೆಲ್ಲ ಯೂನಿಟ್ ಎಷ್ಟು ಜಾಸ್ತಿ ಬರ್ತಾಯಿದೆ ಅದೇನಾದ್ರು ಯೋಚನೆ ಮಾಡಿದಾರಾ? ಅದು ಏನೂ ಯೋಚನೆ ಮಾಡಿಲ್ಲ. ಬರೀ ಎಲ್ಲ ಗ್ಯಾರಂಟಿ ಫ್ರೀ ಅಂತಂದರೆ ಏನು? ಇವರು 2,000 ರೂಪಾಯಿ ಕೊಡೋದು ಬಸ್ ಫ್ರೀ. ಆ ಬಸ್ಗಳಲ್ಲಿ ಹೇಗೆ ನುಗ್ತಾರೆ? ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗೋರ್ಗೆ ನಮ್ಮಂಥವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ, ಆ ಬಸ್ ಫ್ರೀ ಇರೋದ್ರಿಂದ ಎಲ್ಲಂದ್ರಲ್ಲಿ ದೇವಸ್ಥಾನಗಳಿಗೆ ಹೋಗೋಕ್ಕೆ, ಅಲ್ಲಿ ಹೋಗೋಕ್ಕೆ ಲೇಡೀಸ್ ಮನೆಯಲ್ಲಿರೋ ಕೆಲಸ ಬಿಟ್ಬಿಟ್ಟು ಸುತ್ತಾ ಇರ್ತಾರೆ. ಅದು ಬಿಟ್ಬಿಟ್ಟು ಮನೆಯಲ್ಲಿದ್ದು ಏನಾದ್ರು ನೆಟ್ಟು ಕೆಲಸನಾದ್ರು ಮಾಡಿಕೊಂಡು ಮನೆಯಲ್ಲಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಕರೆಕ್ಟ್ ಟೈಮ್ಗೆ ಅಡುಗೆ ಮಾಡೋದು ಹಾಕಿ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕಾದರೂ ಪ್ರಯತ್ನ ಮಾಡ್ತಾರೆ. ಅದೂ ಇಲ್ಲ. ಅದು ಬಿಟ್ಬಿಟ್ಟು ಬರೀ ಫ್ರೀ ಕೊಟ್ಟಿದ್ದಾರೆ, ಬಸ್ ಫ್ರೀ, ಆ ದೇವಸ್ಥಾನಕ್ಕೆ ಹೋಗೋಣ, ಈ ದೇವಸ್ಥಾನಕ್ಕೆ ಹೋಗೋಣ, ಎಲ್ಲಿ ನೋಡಿ ಬರೀ ರಶ್ಯನೇ. ಅದ್ರ ಜೊತೆಗೆ ರೋಡ್ಗಳಲ್ಲಂತೂ ಜನ ಹೇಗೆ ಬೀಳ್ತಿದ್ದಾರೆ ಅಂದರೆ, 2 ವೀಲರ್ಸಲ್ಲಿ ನಮಗೆ ಗೊತ್ತಿರೋ ಮಕ್ಕಳೇನೆ 2 ಮಕ್ಕಳು ಇವಾಗ ರೋಡಲ್ಲಿ ಬಿದ್ದು ಆಕ್ಸಿಡೆಂಟಲ್ಲಿ ಹೋಗಿದ್ದಾರೆ. ನಮ್ಗೆ ಅದು ಹೊಟ್ಟೆ ಉರಿಯುತ್ತೆ ಆಯಿತಾ. ಆ ಥರ ನಿಜವಾಗ್ಲೂ ರೋಡ್ಗಳು ರಿಪೇರಿ ಮಾಡಬೇಕು, ಇಲ್ಲಾಂದರೆ ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೋಬೇಕು ಇವರು. ಆ ಥರ ಬಿಟ್ಬಿಟ್ಟು ಇದೆಲ್ಲ ಮಾಡೋದು ನಿಜವಾಗ್ಲೂ. ಈ ಗ್ಯಾರಂಟಿ ಅನ್ನೋದು ಇದೆಯಲ್ಲ, ಅದೇ ಫಸ್ಟು ಅದನ್ನು ತೆಗೆದು ಹಾಕಿದ್ರೇ ನಮ್ಮ ಕರ್ನಾಟಕ ಕರೆಕ್ಟಾಗಿ ಉಳಿಬೇಕಾದ್ರೆ. ಯಾವ ಸ್ಟೇಟಲ್ಲೂ ಇಷ್ಟೊಂದು ವರ್ಸ್ಟ್ ಇಲ್ಲ, ಅಷ್ಟು ವರ್ಸ್ಟ್ ಇದೆ ನಮ್ಮ ಕರ್ನಾಟಕ ಗೌರ್ಮೆಂಟ್. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಪರಿಷ್ಕರಣೆಯನ್ನು ಮಾಡುವುದಕ್ಕೆ ಕೆಲವರು ವಿರೋಧವನ್ನು ಮಾಡ್ತಾ ಇರುವಂಥದ್ದು, ಇನ್ನು ಕೆಲವರು ಹೌದು ಪರಿಷ್ಕರಣೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ದೀಪಾ, ರೆಬೆಲ್ ಟಿವಿ, ಬೆಂಗಳೂರು.